ಹಾಯ್ ಎಲ್ಲರೂ ಹೆಂಗಿದ್ರು ಮರೆ ನಾನು ಯಾರಂದೇಳಿ ಗೊತ್ತಾಯ್ತಲ್ಲ ನಿಮ್ಮ ಕೋಸ್ಟ್ ಬೈ ಕೋಸ್ಟ್. ಇವತ್ತಿನ ಲಾಗ್ ಎಂತ ಅಂದರೆ ನಮ್ಮ ಕುಂದಾಪುರದಾಗೆ ಅದು ಕೋಟೇಶ್ವರ ಇತ್ತಲ್ಲ ಅಲ್ಲೇ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಓಪನ್ ಆಗ್ತಿತ್ತು. ಅಂದರೆ ಈ ಫಾರಿನಗಲ್ಲಿರುತ್ತಲ್ಲ ಅಂತ ಹೇಳ್ತಾರೆ ಮರ್ಮೈಡ್ ಇದು ಶೋ ಮತ್ತು ಎಕ್ವಾ ಟನಲ್. ಅದೀಗ ಒಂದು ಎರಡು ಬದಿ ಎಲ್ಲೋ ನನಗೊಂದು ಬದಿ ಕಂಡಿದೆ, ಅದು ಉಡುಪಿ ಸೈಡ್ ಎಲ್ಲೋ ಒಂದು ಎಕ್ವಾ ಟನಲ್ ಕಂಡಿದೆ. ನಮ್ಮ ಕುಂದಾಪುರದಾಗ ಎಲ್ಲೂ ಇರಲಿಲ್ಲ. ಮತ್ತು ಎಂತ ಅದಾದಮೇಲೆ ಇದು ಮರ್ಮೈಡ್ ಗೊತ್ತಲ್ಲ, ಜಲಕನ್ಯೆ, ಅದರದ್ದೆಲ್ಲ ಶೋ ಆತಂಬ್ರ, ಅಂದರೆ ಕನ್ಸ್ಟ್ರಕ್ಷನ್ ಆತಿತ್ತಂಬ್ರ ನಮ್ಮ ಕುಂದಾಪುರದ ಕೋಟೇಶ್ವರದಾಗೆ. ಅವರು ಕಾಲ್ ಮಾಡಿದ್ದೀರ ಒಂದು ಬನ್ನಿ ಒಂದು ವೀಡಿಯೋ ಮಾಡಿಕೊಡಿ ಅಂದಳಿಕೆ. ನಂಗೆ ಇತ್ತೀಚೆಗೆ ಯಾವ ಪ್ರಮೋಷನು ಮಾಡೋಕ್ಕೆ ಹಾತಿಲ್ಲ. ನನಗೆ ಎಕ್ಸಾಮ್ಸ್ ಅದಿದೆ ಅಂದಳಿಕೆ ಅಂಥದ್ದು ಆತಿಲ್ಲ. ಆ್ಯಕ್ಚುಲಿ ಇವತ್ತು ಹೊಯ್ಕೊಂಡು ಮಾಡಿದೆ, ನನಗೆ ನಾಳೆ ಎಲ್ಲ ನಾಡ್ದು ಎಕ್ಸಾಮ್ ಅಂದರೆ ಲ್ಯಾಬ್ ಎಕ್ಸಾಮ್ ಓದಿದೆ. ಇವತ್ತು ಹೊಯ್ಕೊಂಡಿದ್ದೆ, ಬಟ್ ಅವ್ರು ಇವತ್ತೇ ಕಾಲ್ ಮಾಡ್ರೆ. ನಾನು ಯಾವ ಪ್ರಮೋಷನ್ ಇತ್ತೀಚೆಗೆ ಯಾವುದು ಮಾಡಲೇ ಇಲ್ಲ. ಇದು ಸ್ವಲ್ಪ ಮಾಡ್ಲಿಕ್ಕೆ ಅನಿಸ್ತು, ಅದಕ್ಕೆ ಇವತ್ತು ಒಂದಿನ ಫ್ರೀ ಮಾಡ್ಕೊಂಡು ಹೋಗ್ತಿದ್ದೆ. ನಾಳೆ ಬೆಳಿಗ್ಗೆ ಬೇಗ 7 ಗಂಟೆ ಬಸ್ಸಿಗೆ ನಮ್ಮ ಮಂಗಳೂರಿಗೆ ಹೊರಡಿಲ್ಲ. ಇಲ್ಲದೆ ನಂಗೆ ಓದ್ಕೊಂಬ ಹಾಫ್ ಡೇ ಮಾತ್ರ ಸಿಗುತ್ತೆ. ಅಂದರೆ ಲ್ಯಾಬ್ ಎಕ್ಸಾಮಿಗೆ ಅಂತ ಓದೋಕ್ಕಿರೋದಿಲ್ಲ, ಎಕ್ಸ್ಪರಿಮೆಂಟ್ಸ್ ಅಷ್ಟೇ. ಮತ್ತು ಥಿಯರಿ ವೈವ್ ಅದೆಲ್ಲ ನಾವು ಆಲ್ರೆಡಿ ಓದಿದ್ದೆ, ಒಂದು ಜಸ್ಟ್ ರಿವಿಷನ್ ಮಾಡ್ಕೊಂಬುದು. ಅದಕ್ಕೆ ಇವತ್ತು ಹಾಪ ಅಂದಳಿಕೆ ಡಿಸೈಡ್ ಮಾಡಿದೆ. ಮೊದಲು ಹತ್ತತ್ರ ನಮ್ಮ ಮನೆಗೆಲ್ಲ ಒಬ್ಬಳನ್ನೇ ಕಳಿಸ್ತಿದ್ರು ಪ್ರಮೋಷನಿಗೆ. ಈಗ ಸ್ವಲ್ಪ ಹೆದ್ರಿಗಂತಾರೆ, ಎಂತಕ್ಕಂದರೆ ಅಂದರೆ ಈಗ ನೀರಿಂದು ಈಗ ಎಂತ ನನಗೆ ಸಾಲಿಗ್ರಾಮ ಅಲ್ಲೆಲ್ಲ ಈಗ ವಾಟ್ರ್ ಕೈಕಿಂಗ್ ಅದೆಲ್ಲ ಐತೆ, ಅದನ್ನ ಹೊಯ್ಕೊಂಡು ಮಾಡ್ತೇನೆ. ನಮ್ಮ ಮನೆಗೆ ಹೆದ್ರಕಂತ ಕಳ್ಸೋಕೆ. ಎಂತಕ್ಕಂದ್ರೆ ಈಗ ಮೊನ್ನೆ ಅಷ್ಟು ಯಾವುದೋ ಒಂದು ರೆಸಾರ್ಟಾಗ ಒಂದು 3 ಮಕ್ಕಳು ನೀರಲ್ಲ ಅದೆಂತ ಸ್ವಿಮ್ಮಿಂಗ್ ಪೂಲಾಗಿ ಬಿದ್ದು ಸತ್ತು ಹೊರಲ್ಲ, ಅದ್ರದ್ದು ಮತ್ತು ಮಸ್ತ್ ಹೆದ್ರಕಂತ್ರ. ಮತ್ತು ದೂರಲ್ಲ ನಂಗೆ ಪ್ರಮೋಷನಿಗೆ ಕಳಿಸೋದಿಲ್ಲ. ಹತ್ತಿರದಾಗ ಎಲ್ಲ ಅಲ್ಲಿ ಮಾತ್ರ, ಅಂದರೆ ಡೈರೆಕ್ಟ್ ಕುಂದಾಪುರದಾಗ ಇಲ್ಲ ಇದ್ರೆ ಮಾತ್ರ ನಂಗೆ ಕಳ್ಸತ್ರ. ಅದಕ್ಕೆ ಈಗ ಅಮ್ಮನೇ ಬತ್ತೆ ಅಂತ ಹೇಳ, ಒಬ್ಬಳನ್ನೇ ಕಳಿಸೋದಿಲ್ಲ ಪ್ರಮೋಷನಿಗೆ. ಇಲ್ಲಿ ಹತ್ತಿರದಾಗ ಇಲ್ಲೆಲ್ಲರೂ ಇದ್ದರೆ ನಾವು ಹೋತೆ, ಇಲ್ಲಾಂದರೆ ಅಮ್ಮ ಪಪ್ಪನ ಕರ್ಕೊಂಡು ಹೋತೆ. ಪಪ್ಪ ಎಲ್ಲ ಹೆಚ್ಚು ಅಮ್ಮನ್ನೆಲ್ಲ ಕರ್ಕೊಂಡೇ ಹೋತೆ. ಅದೇ ಅಮ್ಯೂಸ್ಮೆಂಟ್ ಪಾರ್ಕ್ ಓಪನ್ ಆತಿತ್ತಂಬ್ರ, ಅದೇ ಈಗ ಹಾಪನ್ ಪ್ಲ್ಯಾನ್ ಹಾಕೊಂಡಿದೆ. ಕಾಂಬಾ ಹಾಪ ಅಮ್ಮ ಕಾಲ್ ಮಾಡ್ತೆ ಅಂದೇಳಿ, ಅಮ್ಮ ಕೆಲ್ಸಕ್ಕೆ ಹೊರಡು, ಕೆಲಸದಿಂದ ಡೈರೆಕ್ಟ್ ಅಲ್ಲಿ ಕೆಲಸ ಮಾಡಿ ಸ್ವಲ್ಪ ಬತ್ತೆ ಅಂದಿಕ್ಕೆ ಹೇಳ, ಅಲ್ಲಿಂದ ಕರ್ಕೊಂಡು. ಅದು ಯಾರು ಕೇಳಿದ್ದೀರಿ ನೀವು ಮೈಕ್ ಯಾವುದಂದಳಿಕೆ? ಸುಮಾರು ಟೈಮ್ ಹಿಂದೆ ಕೇಳಿ ನಂಗೆ ರಿಪ್ಲೈ ಮಾಡೋಕೆ ಆಗಲಿಲ್ಲ. ಇದು ಈ ಮೈಕ್ ಒಂದೇ, ಇದ್ರಾಗೆ ಒಂದು ಈ ಥರದ್ದು ಬರ್ತದೆ, ಇದೊಂದು ಮೊಬೈಲಿಗೆ ಕನೆಕ್ಟ್ ಮಾಡೋದು ಒಂದು ಬರ್ತದೆ. ಇದ್ರ ಹೆಸರು ಎಂತದ ನಂಗೆ ಈ ಥರ ಕಂಪ್ನಿ ಹೆಸರಲ್ಲಿ ಓದಿ ಗೊತ್ತಿಲ್ಲ. ನಾನು ಗ್ರೆನಾರೋ ಅಂದಕ್ಕೆ ಓದ್ತೆ, ಇದು ರಿಯಲ್ ಆಗಿ ಅವ್ರು ಎಂತ ಪ್ರೊನೌನ್ಸ್ ಮಾಡ್ತಂದೇಳಿ ನಂಗೆ ಗೊತ್ತಿಲ್ಲ. ಇದು ಉಲ್ಟಾ ತೋರುತ್ತಾ ಅಂದೇಳಿ ನಾನಲ್ಲಿ ಫೋಟೋ ಹಾಕ್ತೆ. ಇದು ಹೆಚ್ಚು ದುಡ್ಡಿಂದ ಅಲ್ಲ, ಇದೆಷ್ಟು 2000 ಒಳಗೆ, 1800 1700 ನಂಗೆ ಆಫರಲ್ಲಿ ಸಿಕ್ಕಿದಾಯ್ತು. ಈಗ ಗೊತ್ತಿಲ್ಲ. ಇದು ಸಿಂಗಲ್ ಮೈಕ್, ಇದೇ ಕಂಪ್ನಿಯಲ್ಲಿ ಮತ್ತು ಡಬಲ್ ಮೈಕ್ ಇದು ಬೇಕಾದ್ರೂ ಸಿಕ್ಕತ್ತೆ. ನಾ ಹೆಚ್ಚು ಮೈಕ್ ಯೂಸ್ ಮಾಡೋದಿಲ್ಲ, ಅಂದರೆ ನನಗೆ ನಾರ್ಮಲ್ ನಾನು ಮಾತಾಡಿ ಹಾಕೋದಲ್ಲ, ಹಾಗಾಗಿ ನನಗೆ ಅಷ್ಟು ಡಿಸ್ಟರ್ಬೆನ್ಸ್ ಎಲ್ಲ ಎಂತ ಇರೋದಿಲ್ಲ. ನಂಗೆ ಮತ್ತೆ ಮೈಕ್ ಮಾತಾಡಿದ್ರೆ ನನ್ನ ವಾಯ್ಸ್ ನನಗೆ ನನ್ನ ವಾಯ್ಸಾ ಅನ್ಸುತ್ತೆ, ಅಂದರೆ ಗುಯ್ ಅಂತ ಅದಕ್ಕೆ ನಾನು ಜಸ್ಟ್ ಮೈಕ್ ಯೂಸ್ ಮಾಡೋದಿಲ್ಲ. ಬಟ್ ಕಾಣಿ ಇದು ನೀವು ನಾರ್ಮಲ್ ಆಗಿ ತಗೊಳ್ಳಾಗ, ఎందుకంటే ಹೆಚ್ಚು ದುಡ್ಡನ್ನ ಕಾಸ್ಟ್ಲಿದೆ ಅಂತ ತಗೊಳ್ಳಿಲ್ಲ. 1700 or 800 ಅಷ್ಟೇ. 2000 ಒಳಗೆ ಸಿಕ್ಕತ್ತೆ ಇದು ನಿಮಗೆ. ಹೆಚ್ಚು ಯೂಸ್ ಮಾಡೋದಿಲ್ಲ, ಅದಕ್ಕೆ ನಾನು ನಾರ್ಮಲ್ ತಗೊಳ್ಳೋದು. ಇಲ್ಲಿ ಚಾರ್ಜಿಂಗ್ ಒಂದಿತ್ತು, ಮತ್ತು ಇದಕ್ಕೂ ಒಂದು ಚಾರ್ಜಿಂಗ್ ಬಂತು. ನಾನು ಲಿಂಕ್ ಬೇಕಾದ್ರೆ ನಾನು ಲಿಂಕ್ ಹಾಕ್ತೆ. ಒಂದು ಸ್ವಲ್ಪ ಜನ ಕೇಳಿದ್ದೀರ, ಬಟ್ ಒಳ್ಳೆ ಇತ್ತಿದ್ದು. ಇದ್ರಾಗೆ 3 ಸೌಂಡ್ ನಾಯ್ಸ್ ರಿಡಕ್ಷನ್ ಮಾಡೋಕ್ಕಾತಂದರೆ 3 ಸಲ ಒತ್ತರೆ ನಾಯ್ಸ್, ಅಂದರೆ ಫುಲ್ ಹತ್ತತ್ರ ಒಂದು ಸುಮಾರು ನಾನು ಇಲ್ಲಿ ನಿಂತ್ಕೊಂಡು ಸುಮಾರು ದೂರವರಿಗೆ ಇಲ್ಲಿ ಮೊಬೈಲಿಗೆ ಕನೆಕ್ಟ್ ಮಾಡಿಟ್ಟು ಇದನ್ನು ಹಾಯ್ಕೊಂಡವ್ರು ಸುಮಾರು ದೂರವರಿಗೂ ಎಂಥ ಡಿಸ್ಟರ್ಬೆನ್ಸ್ಗೆ ಏಂತಿಲ್ಲ, ಮೊಬೈಲ್ಗೆ ಏಂತದ್ದು. ಈಗ ನಾವು ಬೀಚಗೆಲ್ಲ ವೀಡಿಯೋ ಮಾಡೋದಾರೆ ಟ್ರೈಪಾಡ್ ಸ್ಟ್ಯಾಂಡಿಗೆ ಮೊಬೈಲ್ ಹಾಕಿ ಕನೆಕ್ಟ್ ಮಾಡಿಟ್ಟು ಇದನ್ನು ಹಾಯ್ಕೊ ಸುಮಾರು ದೂರ ಹೋಗಿ ಅಲ್ಲೆಲ್ಲ ನಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರು ಕೇಂತತ್ತು. ನಾನು ಚೆಕ್ ಮಾಡಿದೆ, ಇದು ಎಂತ ಗೊತ್ತಿಲ್ಲ, ಎಂತ ಓದಿ ಹೇಳ್ತಾರೆ ನಂಗೆ ಗೊತ್ತಿಲ್ಲ. ನನ್ನ ಲೆಕ್ಕದ ನಾನು ಗ್ರೆನಾರೋ ಅಂದಿಗೆ ಓದ್ತೆ, ಬಟ್ ಕಂಪ್ನಿಯವ್ರಿಗೆ ಯಾವ ಅಕ್ಷರ ಸೈಲೆಂಟು ಯಾವ್ದು ನಂಗೆ ಗೊತ್ತಿಲ್ಲ. ಬಿಕಾಸ್ ಈ ಥರ ಐಟಮ್ ಸಿಗಲ್ಲ, ಒಂದೊಂದು ಥರ ಕರೀತಾರಲ್ಲ, ಅದಕ್ಕೆ ನಾನು ಹೀಗೆ ಕರೋದು. ಕಾಣಿ ನಾನು ಹಾಕ್ತೆ ಅಲ್ಲೇ. ನನ್ನ ಅಮ್ಮ ನನಗೆ ಪಾತ್ರ ತೊಳೆದಿಡಂದಿಗೆ ಹೇಳಿಲ್ಲ ಆಯ್ತು. ಅಮ್ಮ ಎಲ್ಲ ಕೆಲಸ ಮಾಡಿ ಹೋಪತಿ ಕೆಲ್ಸಕ್ಕೆ ಹೋಪತಿಗೆ, ಎಂತಕ್ಕಂತ ನಾನು ಅಲ್ಲಿ ರೂಮ್ ಮಾಡ್ಕಿರೋದಲ್ಲ, ಅಲ್ಲಿ ನನ್ನ ಕೆಲಸ ನಾನೇ ಮಾಡ್ಕೊಂತೆ ಅಂತ. ಇಲ್ಲಿ ಒಪ್ಪತಿ ನಂಗೆ ಬರೀ ವರ್ಷ ಗುಡ್ಸಂದು ಹೇಳೋದಿಲ್ಲ. ಪಾಪ ನನ್ನ ಮಗಳು ಅಲ್ಲೆಲ್ಲ ಕೆಲಸ ಮಾಡ್ಲಿ, ವಾಪಸ್ ಮನೆಗೆ ಇರೋದು 10 ದಿನ ಎಂಥ ಕೆಲಸ ಮಾಡೋದು ಅಂದಳಿಕೆ ಅಮ್ಮ ಕೆಲಸ ಮಾಡೋದು ಅಲ್ಲ. ಅಂದರೆ ಮೆಲ್ಲ ಮಾಡಿಟ್ಟಿಗೆ ಹೋದ್ಲ ಅಮ್ಮ.
ಆದರೆ ಇವತ್ತು ಒಂದು 2 ಪಾತ್ರೆ ಇಟ್ಟುಕೊಳ್ತು ತೊಳಿ ಅಂದೇಳಿ ನಂಗೆ ಅದು ಮೈ ಹಚ್ಚಿದ್ದು ನಾನು ಅಲ್ಲೇ ಇಟ್ಟಿದ್ದೆ. ಈಗ ಅಮ್ಮ ಬತ್ಲ ವಾಪಸ್ ಅಮ್ಮನ ಕರ್ಕೊಂಡು ಮನೆ ಬಂದೇಳಿ ಪಾತ್ರೆ ಕಂಡಿರ್ತಲ್ಲ ನಾನು ಬಡ್ದು ಹಾಕತ್ಲ ಇಷ್ಟೇ ಪಾತ್ರೆ ಅದು. ನಾನು ಆಗಲೇ ಪಾತ್ರೆ ಎಲ್ಲ ತೊಳೆದಿಟ್ಟಿಕ್ಕೆ ರೆಡಿ ಹಾಕಂದು ಮಾಡಿದೆ ನೆನಪಿಲ್ಲ. ಈಗ ಪಾತ್ರೆ ತೊಳೆದಿಟ್ಟಿಗೆ ಪೋಯ್ ನಾನು ಈ ಟ್ರೈಪೋಡ್ ಸ್ಟ್ಯಾಂಡ್ನ ಒಂದು ತಕೋಪ್ಪ ಅಂತ ಅನ್ಕೊಂಡೆ. ಅಲ್ಲಿ ಇಟ್ಟಂತ ಒಂದು ವೀಡಿಯೋ ಮಾಡೋಕ್ಕಾಗ್ತಂದು. ಬಟ್ ಎಂತ ಅಂದರೆ ನನಗೆ ಇದು ಬಿಚ್ಚೋಕೆ ಗೊತ್ತಿಲ್ಲ. ಅದನ್ನ ಅಮ್ಮ ಹೆಂಗೆಲ್ಲ ಮಾಡಿ ಹಾಕಿ ಕೊಟ್ಟಿಳಾಯ್ತು. ಇದು ಎಂತ ಅಂದರೆ ಈ ಲೈಟ್ ಇಲ್ಲದೆ ಈ ಮೊಬೈಲ್ ಇದು ಮಾಡು ಗೊತ್ತಿಲ್ಲ. ಈ ಲೈಟ್ ಸ್ಟ್ಯಾಂಡ್ ಬೇಕು. ಇದನ್ನು ತೆಗೆದ್ರೆ ಇದನ್ನು ಹಾಕು ಗೊತ್ತಿಲ್ಲ. ಇದನ್ನು ಯಾರು ದೂರೆಲ್ಲ ತಕೋಬೇಕಾಗ್ತಿದ್ರು ಲೈಟ್ ಎಲ್ಲ ಇತ್ತು. ನಾನು ಇದನ್ನು ತೆಗೋಕತ್ತಂದು ಅವ್ರು ಹೇಳಿದ್ರು ರೋಡ್ ಸೈಡೇ ಇತ್ತಂದು. ಅದಕ್ಕೆ ಬಸ್ಸಿಗೆ ಹೋತೆ ಅಂತಂದರೆ ನನ್ನ ಹತ್ರ ಲೈಸೆನ್ಸ್ ಇಲ್ಲ ದೂರ ದೂರ ಹೋಗೋಕ್ಕೆ. ಸೊ ನಾನು ಬಸ್ಸಾಗೆ ಹೋಯ್ಕ. ಒಳ್ಳೊಳ್ಳೆ ಬರುತ್ತೆ. क्या बात कर रहे हो, इससे ज़्यादा स्पीड इसमें होता है. ಮೈಕಿಂದ ಇಲ್ಲಿತ್ತಲ್ಲ ಆಮೇಲೆ ಜ್ಯೂಸ್ ಅಂಗಡಿ ಅಂತಾರು ಇಲ್ಲ. ಹಾಂ ಎಲ್ಲಿ ಇವತ್ತಿನ ಲಾಗ್ ಇಲ್ಲಿಗೆ ಮುಗೀತು. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೊಳ್ಳೆ ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೆ. ಓಕೆ ಬಾಯ್ ಬಾಯ್.